ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನೂ ಆಗಿದ್ದಾನೆ. ಸೋಮವಾರ 5 ಜನವರಿ 2026 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದ 22ನೇ ವಚನ. ನಿಮ್ಮ ದೇವರಾದ ಯೆಹೋವನು ಆ ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಡಿಸುತ್ತಿರುವನು. ನೀವು ಬಹು ಶೀಘ್ರವಾಗಿ ಅವರನ್ನು ನಿರ್ಮೂಲ ಮಾಡಕೂಡದು. ಮಾಡಿದರೆ ಕಾಡು ಮೃಗಗಳು ಹೆಚ್ಚಿ ನಿಮಗೆ ತೊಂದರೆ ಉಂಟು ಮಾಡಾವು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಚಿತ್ತಾನುಸಾರವಾಗಿ ನಮಗೆ ಜಯವನ್ನು ಅಥವಾ ಎಲ್ಲವನ್ನು ಒದಗಿಸುವಾಗ, ಸ್ವಲ್ಪ ಸ್ವಲ್ಪವಾಗಿ ಒದಗಿಸುವಾಗ ಉದ್ದೇಶಪೂರ್ವಕವಾಗಿ ಮಾಡುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸ್ವಲ್ಪ ಸ್ವಲ್ಪವಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ತನ್ನ ಜನರಿಗೆ ದೇವರ ಕಾರ್ಯಗಳನ್ನು ಹೇಳುತ್ತಾ ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ನಡೆಸಿದಾಗ ಯಾವ ರೀತಿಯಲ್ಲಿ ವರ್ತಿಸಬೇಕೆಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಹೇಳುತ್ತಿದ್ದನು. ಅದರಲ್ಲೂ ವಿಶೇಷವಾಗಿ ಅವರು ಎದುರಿಸುವಂಥ ಜನರು, ಅಂದರೆ ಕಾನಾನ್ ದೇಶದಲ್ಲಿ ಇರತಕ್ಕಂಥ ಶಕ್ತಿಗಳು ಬಲಿಷ್ಠವೇ ಹೌದು, ಆದರೆ ದೇವರು ತಾನೇ ಅವರಿಗೆ ಜಯವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿ, ಈ ವಚನದಲ್ಲಿ ಆ ಸ್ಥಳದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಶಕ್ತಿಗಳು, ಜನಾಂಗಗಳು ಪೂರ್ತಿಯಾಗಿ ಒಂದೇ ಸಾರಿ ಅವರ ಮೇಲೆ ಇವರು ಜಯ ಸಾಧಿಸಲಿಕ್ಕೆ ಆಗುವುದಿಲ್ಲ, ಸಾಧಿಸಬಾರದು. ಯಾಕಂದರೆ ದೇವರು ಸ್ವಲ್ಪ ಸ್ವಲ್ಪವಾಗಿ ಅವರನ್ನು ಹೊರಡಿಸಿ ಇವರಿಗೆ ಸ್ಥಳವನ್ನು ಕೊಡುವಂಥವನಾಗಿದ್ದಾನೆ. ಯಾಕೆಂದರೆ ಅವರು ಸಂಪೂರ್ಣವಾಗಿ ಆ ಸ್ಥಳ ಪಡ್ಕೊಂಡರೆ ಮತ್ತೊಂದು ಸವಾಲು ಅವರಿಗೆ ಎದುರಾಗಬಹುದು. ಆ ಸವಾಲನ್ನು ಎದುರಿಸಲಿಕ್ಕೆ ಇವರಿಗೆ ಅಸಾಧ್ಯವಾಗಬಹುದು ಎಂಬುದಾಗಿ ದೇವರು ಸ್ವಲ್ಪ ಸ್ವಲ್ಪವಾಗಿ ಕೊಟ್ಟು ಅವರಿಗೆ ಪೂರ್ತಿಯಾಗಿ ತಕ್ಕ ಸಮಯದಲ್ಲಿ ಕೊಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಹೊಸ ವರ್ಷಕ್ಕೆ ಹೆಜ್ಜೆ ಇಟ್ಟಿರುವಾಗ ನಾಳೇನು ಎಂಬುದಾಗಿ ಖಂಡಿತವಾಗಿ ನಮಗೆ ಗೊತ್ತಿಲ್ಲ. ಆದರೆ ಏನೆಲ್ಲ ಸವಾಲು ಇರಬಹುದು ಎಂಬುದಾಗಿ ಬಹಳಷ್ಟು ಭಯಪಡುತ್ತೇವೆ. ಆದರೆ ಆ ಸವಾಲುಗಳನ್ನು ತಕ್ಕ ರೀತಿಯಲ್ಲಿ ದೇವರು ನಮ್ಮ ಮುಂದೆಯಿಂದ ತೆಗೆದು ಹಾಕುತ್ತಾನೆ. ಕೆಲವು ಸಮಯದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಮಗೆ ಜಯವನ್ನು ಸಾಧಿಸುವಂತೆ ಮಾಡುತ್ತಾನೆ. ಯಾಕಂದರೆ ಇನ್ನೊಂದು ಅಪಾಯ ನಮ್ಮನ್ನು ಮುಳುಗಿಸಬಾರದೆಂಬುದಾಗಿ ದೇವರು ತನ್ನ ಚಿತ್ತಾನುಸಾರವಾಗಿ ನಮಗೆ ಸೂಕ್ತವಾದಂಥ ಸಮಯಕ್ಕೆ ನಾವು ಅದನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಇರುವಾಗ ದೇವರು ಅದನ್ನು ಕೊಡುತ್ತಾನೆ. ಅದಕ್ಕೆ ದೇವರು ಸ್ವಲ್ಪ ಸ್ವಲ್ಪವಾಗಿ ಕೊಡುವಂಥದ್ದನ್ನು ನಾವುಗಳು ನಮ್ರತೆಯಿಂದ ಸ್ವೀಕರಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೇ, ದಯಮಾಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ, ಅದ್ಭುತಗಳನ್ನು ಮಾಡುತ್ತಿದ್ದಿ, ನಿರೀಕ್ಷಿಸುತ್ತೇವೆ, ಮುಂದೆ ಸಾಗುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.